ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುನಸ್ ಆಡಳಿತದ ಬಾಂಗ್ಲಾ ಒಳಗೆ ಶರಿಯಾ ಲಾ ವರ್ಸಸ್ ವಿದ್ಯಾರ್ಥಿಗಳು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇತ್ತೀಚೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮ್ಯೂಸಿಕ್ ಟೀಚರ್ ಮತ್ತು ದೈಹಿಕ ಶಿಕ್ಷಕರನ್ನ ನೇಮಿಸುವ ಹಾಗಿಲ್ಲ. ಇದು ಇಸ್ಲಾಮಿಕ್ ಕಾನೂನಿಗೆ ವಿರುದ್ಧ ಅಂತ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಆದೇಶ ಕೊಟ್ಟಿತ್ತು. ಇದಕ್ಕೀಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯುನಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಈ ಮೂಲಭೂತವಾದಿ ಕ್ರಮವನ್ನ ತೆಗಿರಿ ಮೊದಲು ಅಂತ ಢಾಕಾ ಯೂನಿವರ್ಸಿಟಿ ಮತ್ತು ಜಗನ್ನಾಥ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಸರ್ಗಳು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಇದು ಶಿಕ್ಷಣಕ್ಕೆ ದೊಡ್ಡ ಹಿನ್ನಡೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮ್ಯೂಸಿಕ್ ಮತ್ತು ದೈಹಿಕ ಅಭ್ಯಾಸ ತುಂಬಾನೇ ಮುಖ್ಯ. ಧರ್ಮ ಮತ್ತು ಓದು ಬರಹ ಇದ್ರೆ ಮಾತ್ರ ಸಾಕಾಗಲ್ಲ. ಸಂಸ್ಕೃತಿ ಯಾವತ್ತೂ ಧರ್ಮವನ್ನ ವಿರೋಧಿಸಿಲ್ಲ. ಧರ್ಮ ಒಂದರಿಂದಲೇ ದೇಶ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ. ಮೂಲಭೂತವಾದಿಗಳ ಒತ್ತಡಕ್ಕೆ ಮಣಿದು ಬಾಂಗ್ಲಾ ಸರ್ಕಾರ ಈ ಕಲೆಯನ್ನ ಕೈಬಿಟ್ಟಿದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ರಾಜಧಾನಿ ಢಾಕಾದ ಅಪರಾಜಯೋ ಬಾಂಗ್ಲಾ ಸ್ಟ್ಯಾಚ್ಯೂ ಮುಂದೆ ಯೂನಿವರ್ಸಿಟಿ ಮ್ಯೂಸಿಕ್, ಡ್ರಾಮಾ ಮತ್ತು ಡ್ಯಾನ್ಸ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಪ್ರತಿಭಟಿಸಿದ್ದಾರೆ. ಯುನಸ್ ಕ್ರಮಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಅಲ್ಲೇ ಹಾಡು ಹೇಳಿ ಕುಣಿದು ಕುಪ್ಪಳಿಸಿ ವ್ಯಾಯಾಮ ಮಾಡಿ ಪ್ರತಿಭಟಿಸಿದ್ದಾರೆ. ಅಲ್ಲದೆ ತಕ್ಷಣಕ್ಕೆ ಈ ನಿರ್ಬಂಧವನ್ನ ವಾಪಸ್ ತೆಗೀರಿ ಅಂತ ಹೇಳಿ ಡಿಮಾಂಡ್ ಮಾಡಿದ್ದಾರೆ. ಬಾಂಗ್ಲಾದ ಗಾಯಕ ಶಯಾನ್ ಕೂಡ ವಿದ್ಯಾರ್ಥಿಗಳ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಧರ್ಮ, ಈ ಮತ ಮತ್ತು ಸಂಗೀತ ಒಟ್ಟಿಗೆ ಹೋಗೋಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಸೇರಿ ಯಾವುದೂ ಮಾಡೋ ಹಾಗಿಲ್ಲ ಅಂತ ಯುನಸ್ ಸರ್ಕಾರ ಇತ್ತೀಚೆಗಷ್ಟೇ ಹೇಳಿತ್ತು. ಸೇಮ್ ತಾಲಿಬಾನ್ ಮೈಂಡ್ ಸೆಟ್ ಅನ್ನ ಬಾಂಗ್ಲಾದಲ್ಲಿ ತುಂಬೋಕೆ ಪ್ರಯತ್ನ ಪಟ್ಟಿದ್ರು. ಸಾಂಗ್ ಮತ್ತು ದೈಹಿಕ ಶಿಕ್ಷಣ ಅನ್ನೋದು ಪಶ್ಚಿಮದ ರಾಷ್ಟ್ರಗಳ ಕಾನ್ಸೆಪ್ಟ್. ಅದು ಇಸ್ಲಾಂ ವಿರೋಧಿ ಅಜೆಂಡಾ, ಬಲವಂತದ ಕ್ರಮ ಅಂತ ಅಲ್ಲಿನ ಹಿಫಾಜತೆ ಇಸ್ಲಾಂನಂತ ಮೂಲಭೂತವಾದಿ ಸಂಘಟನೆಗಳು ಒಂಥರ ಅವರ ಒಪಿನಿಯನ್ ಜಾರಿ ಮಾಡಿದ್ರು. ಜೊತೆಗೆ ಯುನಸ್ ಸರ್ಕಾರ ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಪ್ರತಿಭಟಿಸ್ತೀವಿ, ಎಲ್ಲಾ ಕಡೆ ಬೆಂಕಿ ಬೀಳುತ್ತೆ ಅಂತ ಬೆದರಿಸಿದ್ರು. ಯುನಸ್ ಸರ್ಕಾರ ಬಗ್ತು ತರಾತುರಿಯಲ್ಲಿ ಅವರ ಮಾತನ್ನ ಕೇಳಿದ್ರು. ಈಗ ಇನ್ನೊಂದು ಕಡೆಯಿಂದ ಆಕ್ರೋಶ ಸ್ಫೋಟ ಆಗಿದೆ ಬಾಂಗ್ಲಾದಲ್ಲಿ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿ ನಿಮ್ಮ ಬಳಿ. ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ನಾನು ಭಾರತಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. PM ಮೋದಿ ನನ್ನ ಉತ್ತಮ ಸ್ನೇಹಿತ, ಅವರು ಮಹಾನ್ ವ್ಯಕ್ತಿ. ಇವರಿಗೆ ಶಹಬಾಜು, ಮುನೀರು ಎಲ್ಲರೂ ಮಹಾನ್ ವ್ಯಕ್ತಿ. ಮೋದಿಗೆ ಬೇಜಾರಾಗ್ತಿರ್ಬೋದು, ಆರಂಭದಲ್ಲಿ ಖುಷಿಯಾಗಿದ್ದಿರ್ಬೋದು, ಮಹಾನ್ ವ್ಯಕ್ತಿ ಅಂತ ಕರೀತಿದ್ದಾರೆ ಅಂತ ಹೇಳಿ. ಭಾರತೀಯರಿಗೂ ಕೂಡ ತುಂಬಾ ಜನ ಕನ್ಸಿರ್ಬೋದು. ಈಗ ಅವರು ಮುನೀರನ್ನೂ ಮಹಾನ್ ವ್ಯಕ್ತಿ, ಶಹಬಾಜು ಮಹಾನ್ ವ್ಯಕ್ತಿ, ಎಲ್ಲರೂ ಮಹಾನ್ ವ್ಯಕ್ತಿಗಳೇ ಅವರಿಗೆ. ನೆಕ್ಸ್ಟ್ ಟ್ರಂಪ್ ಅಬೋಟಾಬಾದಲ್ಲಿ ಅಡಗಿದ್ದ ಉಗ್ರನಿಗೆ ಮಹಾನ್ ವ್ಯಕ್ತಿ ಅಂತ ಹೇಳೋದೊಂದು ಬಾಕಿ ಇದೆ ಅಷ್ಟೇ. ಹಾಗಾಗಿ ಕೇಳಿಸ್ಕೊಳ್ಳೋರ್ಗೂ ಈಗ ಮುಂಚಿನಷ್ಟು ಮಜಾ ಬರ್ತಿರ್ಲಿಕ್ಕಿಲ್ಲ ಈ ರೀತಿ ಕರೆದಾಗ. ಇರ್ಲಿ, ಟ್ರಂಪ್ ಮಹಾನ್ ವ್ಯಕ್ತಿ ಅಂತ ಹೇಳಿದ್ದಾರೆ ಮೋದಿಗೆ. ನಮ್ಮ ದೇಶಗಳ ಮಧ್ಯೆ ವ್ಯಾಪಾರ ಒಪ್ಪಂದ ಮಾತುಕತೆ ನಡೀತಾ ಇದೆ. ನಾನು ಭಾರತಕ್ಕೆ ವಿಸಿಟ್ ಮಾಡಬೇಕು ಅಂತ ಮೋದಿ ಬಯಸ್ತಾ ಇದ್ದಾರೆ. ಅವರು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ. ನಾನು ಅಲ್ಲಿಗೆ ಹೋಗ್ತೀನಿ. ಬಹುಶಃ ಮುಂದಿನ ವರ್ಷ ನಾನು ಭಾರತಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾದಿಂದ ಭಾರತದ ತೈಲ ಖರೀದಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಸಿಕ್ಕಾಪಟ್ಟೆ ಕಮ್ಮಿ ಮಾಡಿದೆ, ಅವರು ತುಂಬಾ ಕಮ್ಮಿ ಮಾಡಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಯಾವುದೇ ಸಾಕ್ಷ್ಯ ಕೊಡದೆ ಮತ್ತೆ ತಮ್ಮ ಹಳೆ ಕ್ಲೇಮ್ ಅನ್ನ ರಿಪೀಟ್ ಮಾಡಿದ್ದಾರೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಕೂಡ ಟ್ರಂಪ್ ಇದೇ ರೀತಿ ಮಾತನಾಡಿದ್ರು. ಭಾರತ ತೈಲ ತರಿಸ್ಕೊಳ್ಳೋದನ್ನ ರಷ್ಯಾದಿಂದ ಕಮ್ಮಿ ಮಾಡಿದೆ ಎಂದಿದ್ರು. ಆದ್ರೆ ಭಾರತ ಪರೋಕ್ಷವಾಗಿ ಇದನ್ನ ನಿರಾಕರಿಸಿತ್ತು. ನಾವು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಎಲ್ಲಿ ಚೀಪ್ ಆಗಿ ಸಿಗುತ್ತೋ ನಮ್ಮ ರಾಷ್ಟ್ರದ ಎಕನಾಮಿಕ್ ಸೆಕ್ಯೂರಿಟಿ ಮತ್ತು ಎನರ್ಜಿ ಸೆಕ್ಯೂರಿಟಿ ನೋಡ್ಕೊಂಡು ತರಿಸ್ತೀವಿ ಅಂತ ಹೇಳಿತ್ತು. ಅಲ್ಲದೆ ಪಾಕ್ ವಿರುದ್ಧ ಯುದ್ಧ ನಾನೇ ನಿಲ್ಲಿಸಿದ್ದು ಅನ್ನೋದನ್ನ ಕೂಡ ಟ್ರಂಪ್ ಪದೇ ಪದೇ ಹೇಳ್ತಿರೋದು ಭಾರತಕ್ಕೆ ಇಷ್ಟ ಆಗ್ತಿಲ್ಲ. ಇಷ್ಟೆಲ್ಲ ಉದ್ವಿಗ್ನತೆ ಕಾರಣಕ್ಕೆ ಭಾರತದ ಮೇಲೆ ಹೇರಿದ 50% ಟ್ಯಾರಿಫ್ ಅನ್ನು ಅಮೆರಿಕ ಇನ್ನೂ ತೆಗೆದು ಹಾಕಿಲ್ಲ. ಮೋದಿ ಮತ್ತು ಟ್ರಂಪ್ ಕೂಡ ಎಲ್ಲೂ ಮುಖಾಮುಖಿ ಭೇಟಿ ಆಗಿಲ್ಲ. ಆಮೇಲೆ ಮೋದಿ ಅವ್ರು ಕರೆದ್ರೂ ಹೋಗ್ತಾ ಇಲ್ಲ. ಈ ಬಿಸಿ ಟ್ರಂಪ್ ಭಾರತಕ್ಕೆ ಬಂದಾಗ ಸರಿ ಹೋಗಬಹುದಾ ಅನ್ನೋ ಪ್ರಶ್ನೆ ಇದೆ. ಇದೇ ವರ್ಷ ಕ್ವಾಡ್ ಸಭೆ ಇರೋದ್ರಿಂದ ಟ್ರಂಪ್ ಭಾರತಕ್ಕೆ ಬರಬಹುದು ಅನ್ನೋ ಸುದ್ದಿ ಇತ್ತು. ಈಗ ನೋಡಿದ್ರೆ ನೆಕ್ಸ್ಟ್ ಇಯರ್ಗೆ ಅದನ್ನ ತಳ್ಳಿದ್ದಾರೆ ಟ್ರಂಪ್. ನೆಕ್ಸ್ಟ್ ಇಯರ್ಗೆ ಹೋಗ್ಬೋದೇನೋ ನಾನು ಅನ್ನೋ ತರದಲ್ಲಿ ಅನುಮಾನದಿಂದಲೇ ಹೇಳಿದ್ದಾರೆ. ನೋಡ್ಬೇಕಿದೆ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಹೇಳಿ. ಅಷ್ಟೊತ್ತಿಗೆ ಈ ಟ್ರಂಪ್ ಮಹಾಶಯನ ಅಧ್ಯಕ್ಷೀಯ ಅವಧಿನ ಮುಗಿದು ಹೋಗುತ್ತೆ ಇನ್ನೊಂದೆರಡು ವರ್ಷ ಕಳೆದ್ರೆ. ಆಮೇಲೆ ಟ್ರಂಪ್ ಜೀವನದಲ್ಲಿ ಅಮೆರಿಕ ಅಧ್ಯಕ್ಷ ಆಗೋಕ್ಕೂ ಆಗೋದು ಕೂಡ ಇಲ್ಲ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ನೋಡ್ಬೇಕು ಆಮೇಲೆ ಏನ್ ಹಾರಾಡ್ತಾರೆ ಟ್ರಂಪ್ ಅಂತ ಹೇಳಿ.
ಇನ್ನು ಭಾರತೀಯ ಮೂಲದ ವಿದ್ಯಾರ್ಥಿಯೊಬ್ಬರು ರಷ್ಯಾದಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಕಳೆದ 19 ದಿನಗಳಿಂದ ಕಾಣೆಯಾಗಿದ್ದ ವಿದ್ಯಾರ್ಥಿಯ ಮೃತದೇಹ ಡ್ಯಾಮ್ ಒಂದರಲ್ಲಿ ಪತ್ತೆಯಾಗಿದೆ. ಮೃತ ವಿದ್ಯಾರ್ಥಿಯನ್ನ ರಾಜಸ್ಥಾನ ಮೂಲದ 22 ವರ್ಷದ ಅಜಿತ್ ಸಿಂಗ್ ಚೌಧರಿ ಅಂತ ಗುರುತಿಸಲಾಗಿದೆ. ಈ ಕುರಿತು ರಷ್ಯಾದಲ್ಲಿರೋ ಭಾರತದ ಎಂಬಸಿ ಕನ್ಫರ್ಮ್ ಮಾಡಿದೆ. ವಿದ್ಯಾರ್ಥಿಯ ಫ್ಯಾಮಿಲಿಗೆ ವಿಚಾರವನ್ನು ತಿಳಿಸಿದೆ. 2 ವರ್ಷಗಳ ಹಿಂದೆ ರಷ್ಯಾಗೆ ತೆರಳಿದ್ದ ಚೌಧರಿ ಬಾಷ್ಕಿರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ MBBS ಮಾಡ್ತಾ ಇದ್ರು. ಆದರೆ ಅಕ್ಟೋಬರ್ 19ನೇ ತಾರೀಕು ಅಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹಾಸ್ಟೆಲ್ನಿಂದ ಹೊರಟವರು ಕಾಣೆಯಾಗಿದ್ರು. ಈಗ ರಷ್ಯಾದ ಉಫಾ ಅನ್ನೋ ಪ್ರದೇಶದಲ್ಲಿರೋ ಡ್ಯಾಮ್ನಲ್ಲಿ ಅವರ ದೇಹ ಪತ್ತೆಯಾಗಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರೋ ರಾಜಸ್ಥಾನ ಕಾಂಗ್ರೆಸ್ ನಾಯಕ ಜಿತೇಂದ್ರ ಅಲ್ವಾರ್ ವಿದೇಶಾಂಗ ಇಲಾಖೆ ಮೃತದೇಹವನ್ನು ಆದಷ್ಟು ಬೇಗ ಭಾರತಕ್ಕೆ ತಲುಪಿಸೋಕೆ ಪ್ರಯತ್ನ ಪಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ತನಿಖೆ ಕೂಡ ಆಗಬೇಕು ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರದ ಹಣೆಬರಹ ಮತ್ತೆ ಈಗ ಬಯಲಾಗಿದೆ. ಪಾಕಿಸ್ತಾನದ ಗೃಹ ಇಲಾಖೆ ರಾಜ್ಯ ಸಚಿವ ಹಾಗೂ ಶಹಬಾಜ್ ಶರೀಫ್ರ ಆಪ್ತ ಸಹಾಯಕ ತಲಾಲ್ ಚೌಧರಿ ಉಗ್ರಗಾಮಿಗಳನ್ನು ಮೀಟ್ ಮಾಡಿದ್ದಾರೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಾಗೂ ಲಷ್ಕರ್ ಉಗ್ರ ಸಂಘಟನೆಯ ಹೆಡ್ ಹಫೀಜ್ ಸಯೀದ್ಗೆ ಸೇರಿರೋ ಮತ್ತೊಂದು ಉಗ್ರ ಗುಂಪು ಜಮಾತ್ನ ಪೊಲಿಟಿಕಲ್ ವಿಂಗ್ ಪಾಕಿಸ್ತಾನ್ ಮರ್ಕಜ್ ಮುಸ್ಲಿಂ ಲೀಗ್ನ PMMLನ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಫೈಸಲಾಬಾದ್ನಲ್ಲಿರೋ ಈ ಕಚೇರಿಗೆ ಹೋಗಿ ಉಗ್ರಗಾಮಿಗಳನ್ನು ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಉಗ್ರರು ಕೂಡ ತಲಾಲ್ ಚೌಧರಿಗೆ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ. ಈ ವೇಳೆ ಹಲವು ರೀತಿ ಚರ್ಚೆ ಮಾಡಿದ್ದಾರೆ. ಉಗ್ರರೊಂದಿಗೆ ಕೂತ ಈ ಮಿನಿಸ್ಟರ್ ಪಾಕಿಸ್ತಾನದಲ್ಲಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಮತ್ತು ಇತರ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಾಕಿಸ್ತಾನದ ಒಳಗಡೆ ಏಕತೆ, ರಾಜಕೀಯ ಸ್ಥಿರತೆ ಇರಬೇಕು, ಪ್ರಜಾಪ್ರಭುತ್ವಕ್ಕೆ ಯಾವುದೇ ಹಾನಿ ಆಗಬಾರ್ದು ಅಂತ 2 ಕಡೆಯವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರಂತೆ. ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸಿ ಸಾಮರಸ್ಯವನ್ನು ಉತ್ತೇಜಿಸೋಕೆ ಈ ಎಲ್ಲ ರಾಜಕೀಯ ಪಕ್ಷದವರೊಂದಿಗೆ ಒಟ್ಟಿಗೆ ಕೆಲಸ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಶಹಬಾಜ್ ಶರೀಫ್ರ ಕಚೇರಿ ಹೇಳಿದೆ. ಏನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಒಂದು ಚಿಕ್ಕ ರಿಮೈಂಡರ್. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ದೊಡ್ಡ ಶಕ್ತಿ ಸ್ನೇಹಿತರೆ. ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನು ನಿಮಗೆ ತಲುಪಿಸೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಮೆಂಬರ್ಸ್ಗೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆ್ಯಡ್ಸ್ ಕೂಡ ಇರೋದಿಲ್ಲ. ಸೊ ಆಸಕ್ತರು ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಅವರು ಚೆಕ್ ಮಾಡಬೇಕು ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಟರ್ಕಿಯಲ್ಲಿ ಶಾಂತಿ ಮಾತುಕತೆ ನಡೀತಿರುವಾಗಲೇ ಕದನ ವಿರಾಮ ಮುರಿದು ಪಾಕಿಸ್ತಾನ ತಾಲಿಬಾನಿಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಈಗ ಆ ಕುರಿತ ಸ್ಪಷ್ಟತೆ ಸಿಗ್ತಾ ಇದೆ. ಸ್ಪಿನ್ ಬೋಲ್ಡಾಕ್ ಬಾರ್ಡರ್ ಕ್ರಾಸಿಂಗ್ನಲ್ಲಿ ಹೊಸ ಹೊಡೆದಾಟ ಆಗಿದ್ದು ಕನಿಷ್ಠ 5 ಮೃತಪಟ್ಟಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಇದು ತಾಲಿಬಾನ್ ಕಡೆ ಆಗಿರುವ ಹಾನಿ. ಪಾಕ್ ಒಳಗೆ ಆಗಿರೋದನ್ನು ಪಾಕ್ ಇನ್ನೂ ಬಾಯ್ಬಿಟ್ಟಿಲ್ಲ. ಆದರೆ ಕದನ ವಿರಾಮ ಬ್ರೇಕ್ ಮಾಡಿ ಪಾಕಿಸ್ತಾನ ಈ ದಾಳಿ ಮಾಡ್ತು ಅನ್ನೋದನ್ನು ಅಫ್ಘಾನ್ ಆರೋಪಿಸಿದೆ. ಆದರೆ ಪಾಕಿಸ್ತಾನ ಅದನ್ನು ರಿಜೆಕ್ಟ್ ಮಾಡಿದೆ. ಅಫ್ಘಾನಿಸ್ತಾನವನ್ನು ಪ್ರತಿಯಾಗಿ ಅವರು ಬ್ಲೇಮ್ ಮಾಡಿದ್ದಾರೆ. ಅಫ್ಘಾನ್ ಕಡೆಯವರು ಮಾಡಿರೋ ಆರೋಪಗಳನ್ನು ನಾವು ತಿರಸ್ಕರಿಸ್ತೀವಿ, ದಾಳಿಯನ್ನು ಅವರೇ ಶುರು ಮಾಡಿದ್ದು ಅಂತ ಹೇಳಿದ್ದಾರೆ. ನಮ್ಮ ಭದ್ರತಾ ಸಿಬ್ಬಂದಿ ತಕ್ಷಣ ಪ್ರತಿಕ್ರಿಯೆ ಕೊಟ್ಟರು ಅಷ್ಟೇ ಅಂತ ಪಾಕಿಸ್ತಾನ ಹೇಳಿದೆ. ಒಟ್ಟಿನಲ್ಲಿ ಹೊಡೆದಾಟ ಶುರುವಾಗಿರೋದು ಕನ್ಫರ್ಮ್. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಮುಸ್ಲಿಂ ಮೆಜಾರಿಟಿ ಇರೋ ಕಜಕಿಸ್ತಾನ್ ಅಬ್ರಹಾಂ ಅಕಾರ್ಡ್ಗೆ ಜಾಯಿನ್ ಆಗಿದೆ. ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಸರಿದೂಗಿಸುವ ನಿಟ್ಟಿನಲ್ಲಿ 2020ರಲ್ಲಿ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಶುರುವಾದ ಅಬ್ರಹಾಮಿಕ್ ಅಕಾರ್ಡ್ ಇದಕ್ಕೀಗ ಕಜಕಿಸ್ತಾನ್ ಕೂಡ ಸೇರಿಕೊಂಡಿದೆ. ಈ ವಿಚಾರವನ್ನು ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಕಜಕಿಸ್ತಾನ ಒಂದು ಅದ್ಭುತ ರಾಷ್ಟ್ರ, ಅದ್ಭುತ ನಾಯಕನನ್ನು ಹೊಂದಿರೋ ರಾಷ್ಟ್ರ. ಈಗ ಅಧಿಕೃತವಾಗಿ ಅಬ್ರಹಾಮಿಕ್ ಅಕಾರ್ಡ್ಗೆ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಏಷ್ಯಾದ 5 ರಾಷ್ಟ್ರಗಳ ನಾಯಕರೊಂದಿಗೆ C5+1 ಸಮಿಟ್ ನಡೆಸಿದ ಬೆನ್ನಲ್ಲೇ ವೈಟ್ ಹೌಸ್ನಲ್ಲಿ ಡಿನ್ನರ್ ಮಾಡೋ ವೇಳೆ ಟ್ರಂಪ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. C5 ಅಂದರೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ತಜಿಕಿಸ್ತಾನ್, ಸೆಂಟ್ರಲ್ ಏಷ್ಯಾದ 5 ಸ್ಥಾನಗಳು. ಈ ಮೂಲಕ ಇಸ್ರೇಲ್ ವಿರುದ್ಧ ಗಾಜಾ ವಿಚಾರವಾಗಿ ಅನೇಕ ಮುಸ್ಲಿಂ ರಾಷ್ಟ್ರಗಳು ಹಾಗೆ ಕೆಲ ಯುರೋಪಿಯನ್ ರಾಷ್ಟ್ರಗಳು ಆಕ್ರೋಶ ಹೊರ ಹಾಕ್ತಿರೋ ಹೊತ್ತಲ್ಲಿ ಕಜಕಿಸ್ತಾನ್ ನಡೆ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮುಸ್ಲಿಂ ಜಗತ್ತಲ್ಲಿ, ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಡೆವಲಪ್ಮೆಂಟ್. ಇದರ ಬಗ್ಗೆ ಶೀಘ್ರದಲ್ಲೇ ವಿಶೇಷ ವರದಿಯಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ 1 ಮೃತಪಟ್ಟಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳು ಮತ್ತೆ ತಮ್ಮ ನೆಲೆಗಳನ್ನು ಪುನರ್ ನಿರ್ಮಾಣ ಮಾಡ್ತಿದ್ದಾರೆ. ಅಲ್ಲಿ ಬೃಹತ್ ಪ್ರಮಾಣದ ಆಯುಧಗಳನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದಾರೆ. ಅದಕ್ಕೆ ಆ ನೆಲೆಗಳನ್ನು ಗುರಿಯಾಗಿಸಿ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಹೇಳ್ಕೊಂಡಿದ್ದಾರೆ. ಇನ್ನು ಇಸ್ರೇಲ್ ನಾಗರಿಕ ಪ್ರದೇಶದ ಮೇಲೆ ದಾಳಿ ಮಾಡಿ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಆರೋಪ ಮಾಡಿದ್ದಾರೆ. ಇಸ್ರೇಲ್ ಜೊತೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಂಡು ಶಾಂತಿ ಮಾತುಕತೆಗೆ ಮುಂದಾದರೂ ಇಸ್ರೇಲ್ ಕೇರ್ ಮಾಡ್ತಾ ಇಲ್ಲ, ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಔನ್ ಹೇಳಿದ್ದಾರೆ. ಆತ ಇಸ್ರೇಲ್ ಲೆಬನಾನ್ ನಡುವೆ ಶಾಂತಿ ಮಾತುಕತೆ ನಡೆದ್ರೆ ನಾವು ಅದನ್ನು ಒಪ್ಪಲ್ಲ, ನಮ್ಮನ್ನು ರಕ್ಷಿಸಿಕೊಳ್ಳೋ ಹಕ್ಕು ನಮಗಿದೆ ಅಂತ ಹಿಜ್ಬುಲ್ಲಾ ಕೂಡ ಹೇಳಿದೆ.
ಇನ್ನು ಇರಾನ್ ಮೇಲೆ ಅಮೆರಿಕ ವಿಧಿಸಿರೋ ಸ್ಯಾಂಕ್ಷನ್ಗಳನ್ನು ತೆಗೆದುಹಾಕೋ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ವಿಧಿಸಿರೋ ನಿರ್ಬಂಧಗಳಿಂದಾಗಿ ಇರಾನ್ಗೆ ಕಷ್ಟ ಆಗ್ತಾ ಇದೆ, ಹೀಗಾಗಿ ಆ ಸ್ಯಾಂಕ್ಷನ್ಗಳನ್ನೆಲ್ಲ ತೆಗೆದುಹಾಕುವಂತೆ ಇರಾನ್ ರಿಕ್ವೆಸ್ಟ್ ಮಾಡ್ಕೊಳ್ತಿದೆ. ಸೊ ನಾನು ಅದರ ಬಗ್ಗೆ ಚರ್ಚಿಸೋಕೆ ಓಪನ್ ಆಗಿದ್ದೀನಿ, ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಈ ಮೂಲಕ ಆ ಕಡೆ ಇಸ್ರೇಲ್ಗೂ ಸಮಾಧಾನ ಮಾಡಿ ಈ ಕಡೆ ಇರಾನ್ ವಿಚಾರದಲ್ಲೂ ಟ್ರಂಪ್ ಸಾಫ್ಟ್ ಆಗೋ ರೀತಿ ನಡ್ಕೊಳ್ತಾ ಇದ್ದಾರೆ. ಇನ್ನು ವಿಶ್ವದ ಶ್ರೀಮಂತ ವ್ಯಕ್ತಿ ಇಲಾನ್ ಮಸ್ಕ್ಗೆ ಟೆಸ್ಲಾ ಕಂಪನಿ ಗುಡ್ ನ್ಯೂಸ್ ಕೊಟ್ಟಿದೆ. ಟೆಸ್ಲಾ ಸಿಇಒ ಆಗಿ ಕೆಲಸ ಮಾಡ್ತಿರೋ ಮಸ್ಕ್ಗೆ $1 ಟ್ರಿಲಿಯನ್ ಮೌಲ್ಯದ ದೊಡ್ಡ ಪ್ಯಾಕೇಜ್ ಕೊಡುವ ಪ್ರಸ್ತಾವಕ್ಕೆ ಕಂಪನಿಯ 75%ಗೂ ಅಧಿಕ ಷೇರುದಾರರು ಅನುಮೋದನೆ ಕೊಟ್ಟಿದ್ದಾರೆ. ಗುರುವಾರ ನಡೆದ ಕಂಪನಿಯ ವಾರ್ಷಿಕ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗಂತ ಅದನ್ನು ಒಟ್ಟಿಗೆ ಕೊಡಲ್ಲ. ಮುಂದಿನ 10 ವರ್ಷಗಳಲ್ಲಿ ಮಸ್ಕ್ ಅವರು ಕೆಲ ಟಾರ್ಗೆಟ್ಗಳನ್ನು ರೀಚ್ ಆಗಬೇಕು. ಆಗ ಅವರಿಗೆ ಈ $1 ಟ್ರಿಲಿಯನ್ ಪಾರ್ಟ್ ಬೈ ಪಾರ್ಟ್ ಕೊಡಲಾಗುತ್ತೆ. ಈ ಮೂಲಕ ಮಸ್ಕ್ ಮುಂದಿನ ದಿನಗಳಲ್ಲಿ ಮೊದಲ ಟ್ರಿಲಿಯನ್ಗೆ ದೊರೆಯಾಗ್ತಾರೆ. ಇನ್ನು ಈ ನಿರ್ಧಾರ ತಗೊಂಡಿರುವುದಕ್ಕೆ ಕಂಪನಿಯ ಶೇರ್ ಹೋಲ್ಡರ್ಗಳಿಗೆ ಮಸ್ಕ್ ಧನ್ಯವಾದ ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ವಿಶೇಷ ವರದಿ ಬರ್ತಾ ಇದೆ ಸ್ನೇಹಿತರೆ. ಏನೋ ತನ್ನ ವಿರುದ್ಧ ಲೇಖನ ಪ್ರಕಟಿಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಷ್ಯಾ ಪಾಕ್ನ ದಿ ಫ್ರಂಟಿಯರ್ ಪೋಸ್ಟ್ ಅನ್ನೋ ಇಂಗ್ಲಿಷ್ ನ್ಯೂಸ್ ಪೇಪರ್ ವಿರುದ್ಧ ಕಿಡಿಕಾರಿದೆ. ಈ ಪತ್ರಿಕೆಗೆ ರಷ್ಯಾ ಬಗ್ಗೆ ನೆಗೆಟಿವ್ ಆಗಿ ಲೇಖನಗಳನ್ನ ಪ್ರಕಟ ಮಾಡೋದೇ ಕೆಲಸ ಆಗಿದೆ. ಈ ಪತ್ರಿಕೆಯ ಇಂಟರ್ನ್ಯಾಷನಲ್ ಸೆಕ್ಷನ್ ಅಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ರಷ್ಯಾ ಬಗ್ಗೆ ಕನಿಷ್ಠ ಒಂದು ಪಾಸಿಟಿವ್ ಲೇಖನ ಸಿಗೋದಿಲ್ಲ. ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ ನಲ್ಲಿ ಇರೋದ್ರಿಂದ ಇದನ್ನ ಪಾಕ್ ಪತ್ರಿಕೆ ಅಂತ ಕರೆಯೋದು ಕಷ್ಟ. ಅಮೆರಿಕಾಗೆ ಫೇವರ್ ಆಗೋ ರೀತಿ ರಷ್ಯಾ ಬಗ್ಗೆ ಟೀಕೆಗಳನ್ನ ಮಾಡೋದೇ ಇದರ ಕೆಲಸ ಅಂತ ಪಾಕ್ನಲ್ಲಿರೋ ರಷ್ಯಾ ರಾಯಭಾರ ಕಚೇರಿ ಭಾರಿ ಟೀಕಾ ಪ್ರಹಾರ ಮಾಡಿದೆ. ಇನ್ನು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಕುರಿತು ನ್ಯಾಟೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. 2 ರಾಷ್ಟ್ರಗಳ ನಡುವಿನ ಯುದ್ಧ ನಿಲ್ಲಿಸೋದ್ರಿಂದ ಎಲ್ಲ ಮೊದಲಿನ ತರ ಆಗ್ಬಿಡಲ್ಲ, ನಮಗೆ ಯುದ್ಧ ಕೊನೆಗೊಂಡ ಮೇಲೂ ಕೂಡ ಸಮಸ್ಯೆ ತಪ್ಪಿಲ್ಲ ಅಂತ ನ್ಯಾಟೋದ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟೆ ಹೇಳಿದ್ದಾರೆ. ಜೊತೆಗೆ ಯುದ್ಧ ನಿಲ್ಲಿಸೋ ಪ್ರಯತ್ನ ನಡೀತಾ ಇದೆ, ಅಲ್ಲಿಗೆ ರಷ್ಯಾದ ಉಪಟಳ ಮುಗಿಯುತ್ತೆ ಅನ್ನೋದು ಆ ರೀತಿ ಭಾವಿಸೋ ತಪ್ಪು. ಯುದ್ಧ ಮುಗಿದ ಮೇಲೂ ಕೂಡ ರಷ್ಯಾ ನಮಗೆ ಅಪಾಯನೇ, ಅದಲ್ಲೇ ಯುರೋಪಿಯನ್ ರಾಷ್ಟ್ರಗಳು ಎಲ್ಲದಕ್ಕೂ ರೆಡಿ ಇರಬೇಕು. ಭವಿಷ್ಯದಲ್ಲಿ ನಮ್ಮನ್ನು ಅಸ್ಥಿರಗೊಳಿಸೋ ಪ್ರಯತ್ನವನ್ನು ರಷ್ಯಾ ಮಾಡೋ ಚಾನ್ಸಸ್ ಇದೆ ಅನ್ನೋ ಹೇಳಿಕೆಯನ್ನ ಈ ರುಟ್ಟೆ ಕೊಟ್ಟಿದ್ದಾರೆ. ಟ್ರಂಪ್ರ ಮಾನಸ ಪುತ್ರ ಇವರು ಹೇಳಿದಲ್ಲ, ನಮ್ಮ ಡ್ಯಾಡಿ ತರ ಟ್ರಂಪ್ ಅಂತ ಹೇಳಿ ನ್ಯಾಟೋ ಸೆಕ್ರೆಟರಿ ಜನರಲ್. ಸೊ ಅವರ ಮತ್ತೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶರಾ ಮತ್ತು ಅವರ ಸರ್ಕಾರದ ಪ್ರಮುಖರ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕುವಲ್ಲಿ ಟ್ರಂಪ್ ಸರ್ಕಾರ ಯಶಸ್ವಿಯಾಗಿದೆ. ಒಂದು ದಿನದ ಹಿಂದೆ ಇದರ ಕುರಿತ ನಿರ್ಣಯವನ್ನ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಮಂಡಿಸಿತ್ತು. ಈಗ ಈ ನಿರ್ಣಯದ ಪರವಾಗಿ ಭದ್ರತಾ ಮಂಡಳಿಯ 15 ಸದಸ್ಯರಲ್ಲಿ 14 ಸದಸ್ಯರು ವೋಟ್ ಮಾಡಿದ್ದಾರೆ. ಸ್ನೇಹಿತರೆ, ನಿರಂತರ 13 ವರ್ಷಗಳಿಂದ ನಾಗರಿಕ ಯುದ್ಧದ ನಂತರ ಬಶರ್ ಅಲ್ ಅಸದ್ ಸರ್ಕಾರ ಬಿದ್ದು ಅಹಮದ್ ಅಲ್ ಶರಾ ಸಿರಿಯಾದ ಚುಕ್ಕಾಣಿ ಹಿಡಿದ್ರು. ಈ ಹಿಂದೆ ಈತನ ನುಸ್ರಾ ಫ್ರಂಟ್ ಅನ್ನೋ ಸಂಘಟನೆ AQನ ಅಫಿಷಿಯಲ್ ವಿಂಗ್ ಆಗಿ ಕೆಲಸ ಮಾಡ್ತಾ ಇತ್ತು, ಜಾಗತಿಕ ಉಗ್ರ ಸಂಘಟನೆಯ ಭಾಗ ಆಗಿ. ಅದಾದ್ಮೇಲೆ ಸಂಬಂಧ ಕಡ್ಕೊಂಡಿದ್ರು. ಆದರೂ ಈ ಸಂಘಟನೆ ಭದ್ರತಾ ಮಂಡಳಿಯ ನಿರ್ಬಂಧಗಳ ಪಟ್ಟಿಯಲ್ಲೇ ಇತ್ತು. ಆದರೆ ಇತ್ತೀಚೆಗಷ್ಟೇ ಇದೇ ಅಲ್ ಶರಾ ಅಮೆರಿಕಾಗೆ ಭೇಟಿ ನೀಡೋಕೆ ಪ್ಲಾನ್ ಮಾಡಿದ್ರು. ಅಮೆರಿಕ ಅಲ್ ಶರಾ ಜೊತೆ ಸಂಬಂಧವನ್ನ ಇಂಪ್ರೂವ್ ಮಾಡ್ಕೊಂಡಿತ್ತು. ಹೀಗಾಗಿ ಈಗ ಇವನು ಉಗ್ರ ಅಲ್ಲ ಅಂತ ಹೇಳಿ ಅಮೆರಿಕ ನಿರ್ಬಂಧವನ್ನ ತೆಗೆದು ಹಾಕಿಸಿದೆ. ಅಮೆರಿಕ H1B ವೀಸಾ ಮೇಲೆ ನಿರ್ಬಂಧಗಳನ್ನ ಹಾಕಿ ಕಾಟ ಕೊಡ್ತಿರೋ ಬೆನ್ನಲ್ಲೇ ವಿದೇಶಿ ಸ್ಕಿಲ್ಡ್ ವರ್ಕರ್ಗಳನ್ನ ತನ್ನ ಕಡೆಗೆ ಸೆಳೆಯೋಕೆ ಕೆನಡಾ ದೊಡ್ಡ ಹೆಜ್ಜೆ ಇಟ್ಟಿದೆ. ಇದಕ್ಕಾಗಿ $1.2 ಬಿಲಿಯನ್ ಖರ್ಚು ಮಾಡೋಕೆ ನಿರ್ಧರಿಸಿದೆ. ಅದರಂತೆ ಸುಮಾರು 1,000ಕ್ಕೂ ಅಧಿಕ ಹೈಲಿ ಸ್ಕಿಲ್ಡ್ ರಿಸರ್ಚರ್ಗಳನ್ನ ವಿದೇಶಗಳಿಂದ ತಾನು ಸೆಳೆಯೋಕೆ ಮುಂದಾಗಿದೆ. ಈ ಸಂಶೋಧಕರಿಂದ ನಮ್ಮ ಅಡ್ವಾನ್ಸ್ಡ್ ಗ್ಲೋಬಲ್ ಕಾಂಪಿಟೇಷನ್ಗೆ ಬಲ ಸಿಗುತ್ತೆ, ಹಾಗೆ ಭವಿಷ್ಯದಲ್ಲಿ ಕೆನಡಾ ಆರ್ಥಿಕತೆಗೂ ಬಲ ಸಿಗುತ್ತೆ ಅಂತ ಹೇಳಿ ಕೆನಡಾ PM ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು ಜಾಯಿನ್ ಆಪ್ಷನ್ ಮೂಲಕ, ಮತ್ತು ಆಪಲ್ ಯೂಸರ್ಸ್ಗೆ ಲಿಂಕ್ ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.